ಅದಕ್ಕೆ ದಯವಿಟ್ಟು ನೀವು ನಮ್ಮ ನ್ಯೂ ಲೈಫ್ ಕೋಲಾರ ವಾಟ್ಸಪ್ನಲ್ಲಿ ಗಮನಿಸ್ರಿ. ಕುಟುಂಬವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನೀವು ಪಾಲ್ಗಾರಾಗುವಂತೆ ನಾನು ಬೇಡಿಕೊಂಡಿದ್ದೇನೆ. ಓಕೆ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳಿದನು, ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ವ್ಯಕ್ತಿಗೆ ಅವನು ಹೋಲಿಸಲ್ಪಟ್ಟಿದ್ದಾನೆ. ದ ಫೌಂಡೇಶನ್ ಆನ್ ದ ರಾಕ್, ಬಂಡೆಯ ಮೇಲೆ ಅಸ್ಥಿಭಾರ ಹಾಕಲ್ಪಟ್ಟ ಮನೆ. ಯೇಸು ಕ್ರಿಸ್ತನು ತಾನೇ ನಮಗೆ ಬಂಡೆಯಾಗಿದ್ದಾನೆ. ಅಪೊಸ್ತಲನಾದ ಪೌಲನು 1 ಕೊರಿಂಥೆ 10ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ಜೀಸಸ್ ಕ್ರೈಸ್ಟ್ ಈಸ್ ದ ರಾಕ್. ಯೇಸು ಕ್ರಿಸ್ತನು ಆ ಒಂದು ಬಂಡೆಯಾಗಿದ್ದಾನೆ. ಮತ್ತು 1 ಕೊರಿಂಥೆ 3ನೇ ಅಧ್ಯಾಯ 11ರಿಂದ 14 ತನಕ ಪೌಲನು ಹೇಳುವಾಗ, ಯವನಾದನು ಒಬ್ಬನು ಸಭೆಯನ್ನು ಕಟ್ಟಬೇಕಾದರೆ, ತನ್ನ ಜೀವನವನ್ನು ಕಟ್ಟಬೇಕಾದ್ರೆ ಅವನು ಕ್ರಿಸ್ತನು ಅಲ್ಲದು ಯೇಸು ಎಂಬ ಬಂಡೆಯ ಮೇಲೆ ಅಸ್ಥಿಭಾರ ಹಾಕಲ್ಪಟ್ಟ ಆ ಒಂದು ಅಸ್ಥಿಭಾರದ ಮೇಲೆ ಮನೆಯನ್ನು ಕಟ್ಟಬೇಕು, ತನ್ನ ಜೀವನವನ್ನು ಕಟ್ಟಬೇಕೆಂಬುದಾಗಿ ಹೇಳುತ್ತದೆ. ಆದ ಕಾರಣ ದ ಫೌಂಡೇಶನ್ ಆನ್ ಮೌಂಟ್ ಆರ್ ರಾಕ್, ಬಂಡೆಯ ಮೇಲೆ ಹಾಕಲ್ಪಟ್ಟ ಅಸ್ಥಿಭಾರ. ಅಲ್ಲದನ್ನು ಒಂದೇ ಲೈನಲ್ಲಿ ಹೇಳಬೇಕಾದ್ರೆ, ಕ್ರಿಸ್ತನ ಮೇಲೆ ಹಾಕಲ್ಪಟ್ಟ ಅಸ್ಥಿಭಾರ. ದ ಫೌಂಡೇಶನ್ ಲೇಡ್ ಆನ್ ಕ್ರೈಸ್ಟ್, ಕ್ರಿಸ್ತನ ಮೇಲೆ ಹಾಕಲ್ಪಟ್ಟ ಅಸ್ಥಿಭಾರ. ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ನಮ್ಮ ವೈಯಕ್ತಿಕ ಜೀವನ, ನಮ್ಮ ಕುಟುಂಬ ಜೀವನ ಮತ್ತು ಸಭೆಯು ಇದು 3 ಕಟ್ಟಲ್ಪಡಬೇಕಾದ್ರೆ ನಮಗೆ ಅಸ್ಥಿಭಾರವು ಪ್ರಾಮುಖ್ಯವಾಗಿದೆ. ಅಸ್ಥಿಭಾರವು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿರಬೇಕು. ಇವತ್ತು ಅನೇಕ ವ್ಯಕ್ತಿಗಳನ್ನು ಲೋಕದಲ್ಲಿ ನೋಡುವಾಗ ಅವರು ತಮ್ಮ ಜ್ಞಾನದಿಂದ ಅನೇಕ ಅಸ್ಥಿಭಾರವನ್ನು ಹೇಳುತ್ತಾರೆ. ಬುದ್ಧಿ, ಜ್ಞಾನ, ಹಾರ್ಡ್ ವರ್ಕ್, ಕೆಲಸಗಳು ಇದೆಲ್ಲ ಬೇಕಾಗಿದೆ. ಇದರೆಲ್ಲ ಮುಖಾಂತರವಾಗಿ ತಮ್ಮ ಬಿಸಿನೆಸ್ ಅನ್ನು ಶುರು ಮಾಡುತ್ತಾರೆ, ಜೀವನವನ್ನು ಶುರು ಮಾಡುತ್ತಾರೆ, ಬೇರೆ ಬೇರೆ ಕಾರ್ಯಗಳನ್ನು ಅವರು ಪ್ರಾರಂಭಿಸುತ್ತಾರೆ. ಆದ್ರೆ ಕ್ರೈಸ್ತರಾದ ನೀವು ನಾವು ತಿಳಿದುಕೊಳ್ಳಬೇಕು, ನಮಗೆ ಒಂದು ಅಸ್ಥಿಭಾರ ಇದೆ. ಆ ಅಸ್ಥಿಭಾರ ಯಾವುದಂದ್ರೆ ಕ್ರಿಸ್ತನ. ಆ ಕ್ರಿಸ್ತನ ಮೇಲೆ ಹಾಕಲ್ಪಟ್ಟ ಆ ಒಂದು ಅಸ್ಥಿಭಾರ ಹಾಕಲ್ಪಟ್ಟ ಕುಟುಂಬ ಜೀವನ ಏನಾಗ್ತಂದ್ರೆ ಸ್ಥಿರವಾಗಿ ನಿಲ್ಲುತ್ತದೆ. ಯೇಸು ಕ್ರಿಸ್ತನು ತಾನೇ ಹೇಳುತ್ತಾನೆ, ಆ ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆಯ ಮೇಲೆ ಬಿರುಗಾಳಿ ಬಂತು, ಮಳೆ ಬಂತು, ಆದ್ರೆ ಆ ಮನೆಯು ಬಿದ್ದು ಹೋಗಲಿಲ್ಲ. ಆದ ಕಾರಣ ಬಿದ್ದು ಹೋಗದ ನಿಲ್ಲುವಂತ ಒಂದು ಜೀವನವು ನಮಗೆ ಬೇಕಾಗಿದ್ರೆ ನಮ್ಮ ವೈಯಕ್ತಿಕ ಜೀವನ ಮತ್ತು ಸಭೆ ಮತ್ತು ಕುಟುಂಬ ಇದೆಲ್ಲ ಕ್ರಿಸ್ತನೆಂಬ ಆ ಬಂಡೆಯ ಮೇಲೆ ಅಸ್ಥಿಭಾರ ಹಾಕಲ್ಪಟ್ಟ ಅನುಭವದಲ್ಲಿ ಪ್ರಾರಂಭಿಸುವಾಗ ಅದು ಸ್ಥಿರವಾಗಿ ನಿಲ್ಲುತ್ತದೆ. ಈ ಅಸ್ಥಿಭಾರವನ್ನು ಹಾಕಿದ್ದು ಯಾರು? ರೋಮದ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನ ಮತ್ತು 1 ಪೇತ್ರ 2ನೇ ಅಧ್ಯಾಯ 6ನೇ ವಚನ. The book of Romans chapter 9 verse 33, the book of Romans chapter 9:33 and 1 Peter 2nd chapter verse 6. ರೋಮದ ಪತ್ರಿಕೆ 9ನೇ ಅಧ್ಯಾಯ 33ನೇ ವಚನ ಮತ್ತು 1ನೇ ಪೇತ್ರ 2ನೇ ಅಧ್ಯಾಯ 6ನೇ ವಚನ ಇಲ್ಲಿ ಹೇಳುತ್ತದೆ, the God laid the foundation, God laid the stone on in Zion. ಸಿಯೋನಿನಲ್ಲಿ ತನ್ನ ಅಸ್ಥಿಭಾರವನ್ನು ಹಾಕಿದನು, ತನ್ನ ಮೂಲೆ ಕಲ್ಲನ್ನು ಹಾಕಿದನೆಂಬುದಾಗಿ. ಆದ ಕಾರಣ ಕ್ರಿಸ್ತನೆಂಬ ಬಂಡೆಯನ್ನು ಅಸ್ಥಿಭಾರವನ್ನು ಹಾಕಿದ ವ್ಯಕ್ತಿಯು ದೇವರು. ಇದು ಮನುಷ್ಯನಿಂದ ಹಾಕಲ್ಪಟ್ಟ ಅಸ್ಥಿಭಾರ ಅಲ್ಲ. ಕ್ರಿಸ್ತನು ದೇವರಿಂದ ಸಭೆಗಳಿಗೆ, ನಮ್ಮ ಜೀವನಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಂದು ಅಸ್ಥಿಭಾರವಾಗಿ ಹಾಕಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ. ಈ 2 ವಚನಗಳು ಸ್ಪಷ್ಟವಾಗಿ ಹೇಳುತ್ತದೆ, ಕ್ರಿಸ್ತನು ದೇವರ ಕಡೆಯಿಂದ ನಮಗೋಸ್ಕರ ಅಸ್ಥಿಭಾರವಾಗಿ ಮೂಲೆಕಲ್ಲಾಗಿ ದೇವರಿಂದ ಹಾಕಲ್ಪಟ್ಟ ವ್ಯಕ್ತಿಯಾಗಿದ್ದಾನೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಎರಡದಾಗಿ ಯೇಸು ಕ್ರಿಸ್ತನು
ಏನ್ ಮಾಡ್ತಾನಂದ್ರೆ ಅಸ್ಥಿಭಾರವು ತನ್ನನ್ನೇ ತಾನೇ ಹಾಕಿಕೊಳ್ತಾನೆ. ಅದು ಯಾವುದಂದ್ರೆ ಯೋಗಾನ ಬರೆದ ಪತ್ರಿಕೆ ಸುವಾರ್ತೆ, John Gospel chapter 15 and 18. Can you read some of the words? John Gospel chapter 10 verse 15 and 18. ಯೋಗಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 15 ಮತ್ತು 18. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. I lay my life for my sheep. ನನ್ನ ಜೀವನವನ್ನು ಸಮರ್ಪಿಸಿಕೊಡುತ್ತೇನೆ, ನನ್ನ ಜೀವನವನ್ನು ಅಸ್ಥಿಭಾರವಾಗಿ ಹಾಕ್ತೇನೆ. I lay ಅಂದ್ರೆ ಮರಣದ ಮುಖಾಂತರ, ತನ್ನ ಮರಣದ ಮುಖಾಂತರ ಕ್ರಿಸ್ತನು ಸಭೆಗೆ ಅಸ್ಥಿವಾರವಾಗಿ ಹಾಕಲ್ಪಟ್ಟನು. ದೇವರು ಒಂದು ಮೂಲೆಕಲ್ಲಾಗಿ ಸಭೆಗೆ ಯೇಸು ಕ್ರಿಸ್ತನನ್ನು ಹಾಕಿದನು. ಆದ್ರೆ ಯೇಸು ಕ್ರಿಸ್ತನು ತನ್ನನ್ನೇ ತಾನು ತನ್ನ ಮರಣದ ಮುಖಾಂತರವಾಗಿ ಸಭೆಗೆ ಆತನು ಮೂಲೆಕಲ್ಲಾಗಿ ಆತನ ಅಸ್ಥಿವಾರವಾಗಿ ಹಾಕಿಸಿಕೊಂಡನು. ಯಾಕಂದ್ರೆ ಇದು ಮನುಷ್ಯನಿಂದ ಬಂದ ಕಾರ್ಯವಲ್ಲ, ಮನುಷ್ಯನ ಬೋಧನೆಯಿಂದ ಬಂದ ಕಾರ್ಯವಲ್ಲ, ದೊಡ್ಡ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳಿಂದ ಬಂದ ಕಾರ್ಯವಲ್ಲ. ದೇವರಿಂದ ಹಾಕಲ್ಪಟ್ಟ ಅಸ್ಥಿಭಾರ, ಮೂಲೆಕಲ್ಲು, ಬಂಡೆ ಯೇಸು ಕ್ರಿಸ್ತನು ತನ್ನ ಮರಣದ ಮುಖಾಂತರವಾಗಿ ಸಭೆಗೆ, ನಮ್ಮ ಕುಟುಂಬಕ್ಕೆ, ನನ್ನ ವೈಯಕ್ತಿಕ ಜೀವನಕ್ಕೆ ದೇವರಿಂದ ಕ್ರಿಸ್ತನು ತಾನೇ ತನ್ನ ಮರಣದ ಮುಖಾಂತರವಾಗಿ ಅಸ್ಥಿಭಾರವಾಗಿ ಹಾಕಲ್ಪಟ್ಟನು. ಆ ಅಸ್ಥಿಭಾರದ ಮೇಲೆ ಯಾರು ಮನೆಯನ್ನು ಕಟ್ಟುತ್ತಾರೋ ಆ ಮನೆಯು ಸ್ಥಿರವಾಗಿ ನಿಂತುಕೊಳ್ಳುತ್ತದೆ. ಪುನಃ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನಕ್ಕೆ ಹೇಳುವಾಗ, who have heard and put in the practical. ಅಂದ್ರೆ ಯಾರ ಓದುವನ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. Therefore whoever hears these sayings of mine, the words of mine, and does them, I will liken him. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾರು ನನ್ನ ವಾಕ್ಯವನ್ನು ಕೇಳಿ ಅದರಂದೇ ಆದ ಕಾರಣ ಅವನು ಬಂಡೆಯ ಮೇಲೆ ಹಾಕಲ್ಪಟ್ಟ ಮನೆಗೆ ಸಮಾನವಾಗಿದ್ದಾನೆ. ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿನ್ನ ಅಸ್ಥಿಭಾರವು ಹಾಕಲ್ಪಟ್ಟ ಮೇಲೆ ಯಾರ್ಯಾರು ತನ್ನ ಜೀವನವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿಸಿಕೊಂಡಿದ್ದಾರೋ ಅವರು ಮೊಟ್ಟ ಮೊದಲು ದೇವರ ವಾಕ್ಯವನ್ನು ಕೇಳುತ್ತಾರೆ ಮತ್ತು ನಡೆಯುತ್ತಾರೆ. ಯಾರ್ಯಾರು ದೇವರ ವಾಕ್ಯವನ್ನು ಕೇಳುತ್ತಾರೋ ಅವರಿಗೆ ದೇವರು ಹೇಳುವ 5 ಪ್ರಾಮುಖ್ಯವಾದ ವಿಷಯಗಳನ್ನು ನಾನು ಮುಂದೆ ಇಡುತ್ತೇನೆ. ಮೋಶೆಯಿಂದ ಯೋಗಾನ ತನಕ, ಒಂದು ವೇಳೆ ಧರ್ಮೋಪದೇಶ ಕಾಂಡದಿಂದ ಪ್ರಕಟಣೆ ತನಕ ಕೆಲವು ವಿಷಯಗಳು ನಾನು ಮುಂದೆ ಇಡುತ್ತೇನೆ. ನಾವು ಒಂದು ವೇಳೆ ಓದುವ ಸಮಯದಲ್ಲಿ ಧರ್ಮೋಪದೇಶ ಕಾಂಡ ಹೇಳ್ತೇನೆ, ಓ ಹಿಯರ್ ಓ ಇಸ್ರಾಯೇಲ್, ಇಸ್ರಾಯೇಲೇ ಕೇಳಿಸಿಕೊಳ್ಳು. ದೇವರ ವಾಕ್ಯ ಹೇಳ್ತೇನೆ, ಹಿಯರ್ ಓ ಇಸ್ರಾಯೇಲ್, ಇಸ್ರಾಯೇಲರೇ ನನ್ನನ್ನು ಕೇಳಿಸಿಕೊಳ್ಳೆಂಬುದಾಗಿ. ಪ್ರಕಟಣೆ 22ನೇ ಅಧ್ಯಾಯ 18ನೇ ವಚನ. ಯಾರು ಈ ವಾಕ್ಯವನ್ನು ಕೇಳುತ್ತಾನೋ, ಕೇಳುವ ಒಂದು ಗುಣವು, ಕೇಳುವ ಅನುಭವವು ನಮ್ಮಲ್ಲಿ ಇರಬೇಕಾಗಿದೆ. ಯಾರ್ಯಾರು ತಮ್ಮ ಜೀವನವನ್ನು ಕ್ರಿಸ್ತನ ಎಂಬ ಬಂಡೆಯ ಮೇಲೆ ಅವರು ಎರಡದಾಗಿ ತನ್ನ ಮನೆಯನ್ನು ಕಟ್ಟುವುದಕ್ಕೋಸ್ಕರ, ಸಭೆಯನ್ನು ಕಟ್ಟುವುದಕ್ಕೋಸ್ಕರ ಅವರು ಮಾಡುವಂತ ಕೆಲಸ ಯಾವುದು ಅಂದ್ರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಪ್ರಾರಂಭಿಸುತ್ತಾರೆ. ದೇವರ ಸ್ವರವನ್ನು ಕೇಳಲಿಕ್ಕೆ ಅವರು ಪ್ರಾರಂಭಿಸುತ್ತಾರೆ. ದೇವರ ಸ್ವರವನ್ನು ಕೇಳುವಾಗ ನಮ್ಮ ಜೀವನದಲ್ಲಿ ನಡೆಯುವ 5 ಕಾರ್ಯಗಳನ್ನು ನಾನು ಮುಂದೆ ಇಡುತ್ತೇನೆ. ಅದು ನಿಮ್ಮ ಜೀವನವನ್ನು ಕಟ್ಟುವುದಕ್ಕೋಸ್ಕರ, ಬಂಡೆ ಎಂಬ ಕ್ರಿಸ್ತನ ಮೇಲೆ ಹಾಕಲ್ಪಟ್ಟ, ಅಸ್ಥಿವಾರವಾಗಿ ಹಾಕಲ್ಪಟ್ಟ ನಿಮ್ಮ ಕುಟುಂಬ ಜೀವನಕ್ಕೆ ಅದು ತುಂಬಾ ಪ್ರಯೋಜನವಾಗಿರ್ತದೆ. ಯಾರಾவது ಓದುವನ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. ಬುಕ್ ಆಫ್ ಡ್ಯೂಟಾನಮಿ ಚಾಪ್ಟರ್ 6 ವರ್ಸ್ 4. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನ. Hear O Israel, the Lord our God, the Lord our God, the Lord is one. The Lord is one. Next. You shall love the Lord your God. You shall love your God with all your heart, with all your heart, with all your soul, all your soul, and with all your strength. All your strength.
ಯಾರು ಯಾರು ದೇವರ ವಾಕ್ಯವನ್ನು ಸ್ವರವನ್ನು ಕೇಳುತ್ತಾರೋ ಅವರಿಗೆ ದೇವರು ಮಾತಾಡುವ ಮೊದಲನೇದು ಅಂದ್ರೆ ನಾನು ಒಬ್ಬನೇ ದೇವರು, ನಾನು ಒಬ್ಬನೇ ದೇವರು, ನನ್ನ ಹೊರತು ಬೇರೆ ದೇವರು ಯಾರು ಇಲ್ಲ. ಯೇಸು ಕ್ರಿಸ್ತನು ಒಬ್ಬನೇ ದೇವರು, ಸತ್ಯ ದೇವರು. ಅದನ್ನು ನಾವು ತಿಳಿದುಕೊಳ್ಳಬೇಕು. ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ದೇವರ ವಾಕ್ಯ ಹೇಳ್ತಾನೆ, Hear O Israel, I am God, that I am only God. ನಾನು ಒಬ್ಬನೇ ದೇವರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೆಕ್ಸ್ಟ್ ಲೈನ್ ಹೇಳುತ್ತದೆ, ಲವ್ ಯೋರ್ ಗಾಡ್. ಆ ಒಬ್ಬನೇ ದೇವರನ್ನು ನಾವು ಪ್ರೀತಿಸಬೇಕೆಂಬುದಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ಆತನನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರು ದೇವರ ಸ್ವರವನ್ನು ಕೇಳುತ್ತಾರೋ ಅವರು ಮಾಡುವ ಮೊದಲನೆಯ ಆ ಒಂದು ಕಾರ್ಯ ಯಾವುದಂದ್ರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡುತ್ತಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡುವವರಾಗಿದೆ. ಲೋಕಕ್ಕಿಂತ ಆಸ್ತಿ ಪಾಸ್ತಿ ಅವರ ಸಂಪಾದನೆ ಮತ್ತು ಎಲ್ಲಕ್ಕಿಂತ ಲೋಕದಲ್ಲಿ ನಾವು ಪ್ರೀತಿ ಮಾಡಲಿಕ್ಕೆ ಎಲ್ಲಾ ವಸ್ತುಗಳಕ್ಕಿಂತ, ಜೀವನಕ್ಕಿಂತ, ಎಲ್ಲ ಪ್ರಾಣಿ ಪಕ್ಷಿಗಳು, ಲೋಕದಲ್ಲಿ ನಾವು ಕಾಣುವ, ನಾವು ಪ್ರೀತಿಸುವ ಎಲ್ಲ ವಿಷಯಗಳಕ್ಕಿಂತ ಮೊಟ್ಟ ಮೊದಲು ಪೂರ್ಣ ಹೃದಯದಿಂದ, ಮನಸ್ಸಿನಿಂದ, ಬಲದಿಂದ ನಮ್ಮ ದೇವರನ್ನು ನಾವು ಪ್ರೀತಿಸುವವರಾಗಿದ್ದೇವೆ. ಯಾರ್ಯಾರು ಕ್ರಿಸ್ತನ ಬಂಡೆ ಮೇಲೆ ಅಸ್ತಿವಾರ ಹಾಕಿಸಿಕೊಂಡಿದ್ದರೋ ಅವರು ಮಾಡಬೇಕಾದ ಕೆಲಸ ಮನೆಯನ್ನು ಕಟ್ಟುವುದಕ್ಕೋಸ್ಕರ ಪೂರ್ಣ ಹೃದಯದಿಂದ ದೇವರ ಒಬ್ಬನನ್ನು ಪ್ರೀತಿಸಬೇಕೆಂಬುದಾಗಿ. ಮತ್ತು ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳುವನಾಗಿದ್ದಾನೆ. ಒಬ್ಬ ಶಿಷ್ಯನು ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಅಂತ್ಯ ಜೀವನ ಹೊಂದಿಕೊಳ್ಳಬೇಕಾದ್ರೆ ನಾನು ಏನು ಮಾಡಬೇಕೆಂಬುದಾಗಿ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಮನಸ್ಸಿನಿಂದ ಆತನನ್ನು ಪ್ರೀತಿಸಬೇಕೆಂಬುದಾಗಿ ಹೇಳುತ್ತಾನೆ. ಅದೆಲ್ಲ ಆಜ್ಞೆಗಳನ್ನು ಅದು ಒಳಗೊಂಡಿದೆ ಎಂಬುದಾಗಿ. ಆದ ಕಾರಣ ಯಾರು ಸಂಪೂರ್ಣವಾಗಿ ದೇವರನ್ನು ಪ್ರೀತಿಸ್ತಾರೋ ಅವರು ದೇವರ ವಾಕ್ಯವನ್ನು ನೆರವೇರಿಸುವವರಾಗಿದ್ದಾರೆ. ದೇವರ ವಾಕ್ಯವನ್ನು ನೆರವೇರಿಸುವವರಾಗಿದ್ದಾರೆ. ಮೊಟ್ಟ ಮೊದಲು ಕ್ರಿಸ್ತನೆಂಬ ಬಂಡಿ ಮೇಲೆ ಮನೆಯನ್ನು ಕಟ್ಟಲಿಕ್ಕೆ ಅಸ್ತಿವಾರವಾಗಿ ಇವತ್ತು ಪ್ರಾರಂಭಿಸುವ, ಕ್ರೈಸ್ತ ಜೀವಿತವನ್ನು ಪ್ರಾರಂಭಿಸುವ ಪ್ರತಿಯೊಬ್ಬರಿಗೆ ದೇವರ ವಾಕ್ಯ ಹೇಳುತ್ತಂದ್ರೆ, ನನ್ನ ಸ್ವರವನ್ನು ಕೇಳಿರಿ. ಯಾರ್ಯಾರು ನನ್ನ ವಾಕ್ಯವನ್ನು ಕೇಳುತ್ತಾರೋ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ನಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕೆಂಬುದಾಗಿ. ಎರಡನೇದಾಗಿ ಕೀರ್ತನೆ 90 ಅಧ್ಯಾಯ 8ನೇ ವಚನ 7-8. The book of Psalm chapter 95 verse 7 and 8. Do not harden your heart. Your word says, ನೀವು ಒಂದು ವೇಳೆ ಕರ್ತನ ಸ್ವರವನ್ನು ಕೇಳುವುದಾದರೆ, ಆತನ ಸ್ವರವನ್ನು ಕೇಳುವವರಾಗಿದ್ದರೆ ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳಬೇಕೆಂಬುದಾಗಿ. ಅದ ಓದೋಣ ಇಂಗ್ಲಿಷ್ ಅಂಡ್ ಕನ್ನಡ. ಆತನು ನಮ್ಮ ದೇವರು, ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಾವು ಕೀರ್ತನೆ 95 verse 7 and 8. 95. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿ ಕೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೇರಿಬಾದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಯಾರು ದೇವರ ಸ್ವರವನ್ನು ಕೇಳುತ್ತಾರೋ ಅವರು ತಮ್ಮ ಹೃದಯಗಳನ್ನು ಕಠಿಣಪಡಿಸುವುದಿಲ್ಲ. ಇಸ್ರಾಯೇಲ್ ಜನರು ಮರುಭೂಮಿಯಲ್ಲಿ 40 ವರ್ಷಗಳು, 1 ವರ್ಷ 2 ವರ್ಷ ಅಲ್ಲ, 1 ತಿಂಗಳು 2 ತಿಂಗಳಲ್ಲ, 40 ವರ್ಷಗಳು ತಮ್ಮ ಹೃದಯಗಳನ್ನು ಕಠಿಣಪಡಿಸುವವರಾಗಿದ್ದರು. ಅವರು ದೇವರ ಸ್ವರವನ್ನು ಕೇಳಿದರು. ಪರಿಶುದ್ಧ ಆತ್ಮನ ಅವರ ಮಧ್ಯದಲ್ಲಿ ಚಲಿಸ್ತಾ ಇದ್ದನು. ಮೋಶೆಯ ಮುಖಾಂತರ ದೇವರು ಮಾತಾಡ್ತಾ ಇದ್ದನು. ಮೋಶೆಯ ಮುಖಾಂತರ ದೇವರ ಸ್ವರವನ್ನು ಅವರು ಕೇಳುವವರಾಗಿದ್ದರು. ಆದರೆ ಅವರು ಮಾಡಿದ ದೊಡ್ಡ ಒಂದು ತಪ್ಪು ಏನೆಂದರೆ, ಕೇಳಿ 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 ತಮ್ಮ ಹೃದಯಗಳನ್ನು ಕಠಿಣಪಡಿಸುವವರಾಗಿದ್ದರು. ನಿಮ್ಮ ಅಸ್ತಿವಾರ ಕ್ರಿಸ್ತನ ಬಂಡೆಯ ಮೇಲೆ ಹಾಕಲ್ಪಟ್ಟಿದೆಯೋ, ನಿಮ್ಮ ಜೀವನವು ಕ್ರಿಸ್ತನ ಬಂಡೆಯ ಮೇಲೆ ಹಾಕಲ್ಪಟ್ಟಿದೆಯೋ, ಆತನ ಸ್ವರವನ್ನು ಕೇಳುವವರಾಗಿದೆ. ಆತನ ಸ್ವರವನ್ನು ಕೇಳುವವರು ಎರಡದಾಗಿ ಮಾಡುವ ಕೆಲಸ ಅಂದರೆ ತಮ್ಮ ಹೃದಯಗಳನ್ನು ಕಠಿಣಪಡಿಸುವುದಿಲ್ಲ. ಎಲ್ಲಾ ಪರಿಸ್ಥಿತಿಗಳಲ್ಲೂ ತಮ್ಮ ಹೃದಯಗಳನ್ನು ಅವರು ದೇವರ ಕಡೆಗೆ ಇಟ್ಟುಕೊಳ್ಳುವವರಾಗಿದ್ದಾರೆ. ಯೆರೆಮೀಯನ ಗ್ರಂಥದಲ್ಲಿ ಓದುವ ಸಮಯದಲ್ಲಿ ಎಲ್ಲಕ್ಕಿಂತಲೂ ಹೃದಯವು ಮೋಸಕರವಾದದು, ಅಲ್ಲೇನೆ ಪಾಪಗಳು ತುಂಬಿ ಬರ್ತದೆ ಎಂಬುದ, ಕೆಟ್ಟ ಆಲೋಚನೆಗಳು, ಅಯೋಗ್ಯವಾದ ಕಾರ್ಯಗಳು ಎಲ್ಲ ಹೃದಯದಿಂದಲೇ ಬರ್ತದೆ ಎಂಬುದ, ಹೃದಯದ ಆಲೋಚನೆಗಳು ತುಂಬಾ ಕೆಟ್ಟದ ಎಂಬುದ. ಯೇಸು ಕ್ರಿಸ್ತನ
ತನ್ನ ಸುವಾರ್ತೆಯಲ್ಲಿ ತನ್ನ ಬೋಧನೆ ಹೇಳುವನಾಗಿದ್ದಾನೆ. ಹೃದಯವು ಏನಾಗಿದೆ, ಹೃದಯದ ಆ ಒಂದು ಪರಿಪೂರ್ಣದಿಂದ ಬಾಯಲ್ಲಿ ಮಾತು ಬರ್ತದೆ ಎಂಬುದಾಗಿ. ನಮ್ಮ ಕ್ರೈಸ್ತ ಜೀವದಲ್ಲಿ ಹೃದಯವು ಅತಿ ಪ್ರಾಮುಖ್ಯವಾಗಿದೆ. ನಮ್ಮ ಹೃದಯಗಳನ್ನು ನಾವು ಕಠಿಣಪಡಿಸಬಾರದು. ಯಾಕಂದ್ರೆ ಒಂದು ಸಾರಿ ದೇವರು ಹೇಳಿದ್ರೆ ಸಂಪೂರ್ಣವಾಗಿ ವಿಧೇಯರಾಗಲಿಕ್ಕೆ ನಾವು ಕಲಿಯಬೇಕು. ದೇವರ ವಾಕ್ಯ ಒಂದು ಸಾರಿ ಮಾತಾಡುವಾಗ, ದೇವರ ಸ್ವರ ಒಂದು ಸಾರಿ ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಹೃದಯವನ್ನು ಕಠಿಣಪಡಿಸದೆ ಪರಿಪೂರ್ಣವಾಗಿ ವಿಧೇಯರಾಗ್ತೇವೆ. ಎಷ್ಟೋ ಸಾರಿ ನಾವು ಟಿವಿನಲ್ಲಿ ದೇವರ ವಾಕ್ಯ ಕೇಳ್ತೇವೆ, ಮೊಬೈಲ್ ನಲ್ಲಿ ದೇವರ ವಾಕ್ಯ ಕೇಳ್ತೇವೆ, ಬೈಬಲ್ ಓದ್ತೇವೆ, ಚರ್ಚಿಗೆ ಹೋಗ್ತೇವೆ, ಬೈಬಲ್ ಸ್ಟಡಿಗೆ ಹೋಗ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ವಾಕ್ಯಗಳು ಓದುತ್ತೇವೆ, ಕೇಳುತ್ತೇವೆ. ಆದ್ರೆ ನಮ್ಮ ಹೃದಯವು ಕಠಿಣವಾಗಿ ಎಷ್ಟೋ ಸಾರಿ ಅದಕ್ಕೆ ವಿಧೇಯರಾಗದೆ ನಡೆದುಕೊಳ್ಳುತ್ತೇವೆ. ಈ ಸಹೋದರಿಯೇ, ನೀನು ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿರಬೇಕಾದ್ರೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಅಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟ ಜೀವನವಾಗಿರಬೇಕಾದ್ರೆ ನಿಮ್ಮ ಹೃದಯಗಳು ಕಠಿಣಪಡಿಸಿಕೊಂಡು ನಿಮ್ಮ ಜೀವನವು ಚೆನ್ನಾಗಿರುವುದಿಲ್ಲ. ಆದ ಕಾರಣ ಹೃದಯಗಳನ್ನು ಕಠಿಣಪಡಿಸದೆ ಅದನ್ನು ದೇವರ ಸ್ವರವನ್ನು ಕೇಳಿ ಅದಕ್ಕೆ ವಿಧೇಯರಾಗುವಂತೆ ಹೃದಯವಾಗಿ ಮಾರ್ಪಡಿಸಿಕೊಳ್ಳುವಂತೆ ಪರಿಶುದ್ಧ ಆತ್ಮನ ಮಂದಿಗೆ ಮಾತಾಡುವವನಾಗಿದ್ದಾನೆ. ಮೂರನೇದಾಗಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 28ನೇ ವಚನ, the book of Isaiah chapter 40 verse 28. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 28ನೇ ವಚನದಿಂದ, Have you not known, have you not heard, the everlasting God, the creator of the ends of the earth, neither faints nor is weary, his understanding is unsearchable. He gives power to the weak and ದೇವರ ವಾಕ್ಯ ಹೇಳ್ತದೆ, he give the power to weak. ಕೇಳಿಸಿಕೊಂಡಿಲ್ಲವೋ? ನೀವು ಕೇಳಲಿಲ್ಲವೋ? ನಿರಂತರ ದೇವರು. ಓಕೆ, ನೀವು ಕೇಳಿಸಿಕೊಂಡಿಲ್ಲವೋ? ದೇವರ ವಾಕ್ಯ ಹೇಳ್ತದೆ, ಕೇಳಿಸಿಕೊಂಡಿಲ್ಲವೋ? ದೇವರ ಸ್ವರವನ್ನು ಕೇಳಿಸಿಕೊಂಡಿಲ್ಲವೋ? ಯಾರ್ಯಾರು ದೇವರ ಕೊಂಡಿದಾರೋ ಅವರೊಂದಿಗೆ ದೇವರು ಏನು ವಾಕ್ಯ ಮಾತಾಡಿದೆ, ನೀವೊತ್ತು ದೇವರ ಕಡೆಗೆ ನಿಮ್ಮ ಕಿವಿಯನ್ನು ಸಾಕ್ಷಿ ನೀವು ಕೇಳಿಸಿಕೊಳ್ಳುವಾಗ ಇಲ್ಲಿ ಏನ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಬಲಹೀನನಿಗೆ ಬಲವನ್ನು ಕೊಡೋಣ. ಕನ್ನಡದಲ್ಲಿ ಓದುವನ, ಸೋತವನಿಗೆ ತ್ರಾಣಿಯನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ಕೊಡುತ್ತೇನೆ ಎಂಬುದಾಗಿ ದಯಪಾಲಿಸುತ್ತಾನೆ. ಯುವಕರು ದಣಿದು ಯುವಕರು ತನಿದು ಬಡವರು, ತರುಣರು ಸೊರಗಿ ಮುಗ್ಗರಿಸುವರು. ಹೌದು, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಕೊಡುತ್ತಾರೆ ಎಂಬುದಾಗಿ. ದೇವರ ಕೇಳಿಸಿಕೊಳ್ಳುವಾಗ ದೇವರ ಸ್ವರವು ಅಲ್ಲ, ದೇವರ ವಾಕ್ಯ ನಿಮ್ಮೊಂದಿಗೆ ಏನು ಮಾತಾಡುತ್ತೆ ಗೊತ್ತಾ? ನೀವು ಸೋತು ಹೋಗಿದ್ದೀರಾ, ಕುಂದಿ ಹೋಗಿದ್ದೀರಾ, ಬಲ ಇಲ್ಲದವರಾಗಿದ್ದೀರಾ, ದೇವರ ವಾಕ್ಯ ಹೇಳ್ತದೆ ನೀವು ಬಲವನ್ನು ಹೊಂದಿದ್ದೀರಾ ಎಂಬುದಾಗಿ. ಯಾರ್ಯಾರು ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತಾರೋ ಅವರಿಗೆ ನೂತನ ಬಲ, ಹೊಸ ಬಲ. ಅವರು ಕುಂದಿ ಹೋಗಿದರೆ ದೇವರ ಶ್ರೇಷ್ಠವಾದ ಶಕ್ತಿಗಳಿಂದ ತುಂಬಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮೊಟ್ಟ ಮೊದಲು ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೇವೆ, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಾಗ ಅಲ್ಲಿ ದೇವರನ್ನು ಪರಿಪೂರ್ಣವಾಗಿ ಪ್ರೀತಿ ಮಾಡ್ತಾರೆ. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದಿಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ. ಮತ್ತು ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತಾರೋ, ದೇವರಿಂದ ಕೇಳಿಸಿಕೊಳ್ಳುತ್ತಾರೋ ಅವರು ನೂತನ ಬಲವನ್ನು ಹೊಂದುವವರಾಗಿದೆ, ಆತ್ಮೀಯವಾಗಿ ನೂತನ ಬಲವನ್ನು ಹೊಂದುವವರಾಗಿದೆ. ಲೋಕದಲ್ಲಿ ಎಷ್ಟೋ ಕಷ್ಟಗಳು, ನಿಂದೆಗಳು, ಅವಮಾನ, ಎಷ್ಟೋ ಕೊರೋನಾಗಳ ಅದು ಇದು, ದರಿದ್ರ, ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಒಂದು ವೇಳೆ ಮಾನಸಿಕವಾಗಿ ಶಾರೀರಿಕವಾಗಿ ಅವರು ಸೋತು ಹೋಗಿದ್ರೆ, ಇವತ್ತು ದೇವರ ಸ್ವರವು ನಿಮ್ಮ ಕಿವಿಯಲ್ಲಿ ಬೀಳ್ತಾ ಇದೆ, ನಾನು ಬಲವನ್ನು ಕೊಡುತ್ತೇನೆ ಎಂಬುದಾಗಿ. ದೇವರ ಬಲವು ನಿಮ್ಮ ಮೇಲೆ ಬರುವುದಾಗಿದೆ. ಅದ ಕಾರಣ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಾಗ ನಮ್ಮ ಜೀವನವು ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಅನುಭವವಾಗಿರುತ್ತೆ. ನೆಕ್ಸ್ಟ್ ಯೆಶಾಯನ ಗ್ರಂಥದಲ್ಲಿ 51ನೇ ಅಧ್ಯಾಯ 7ನೇ ವಚನ, book of Isaiah chapter 51 verse 7. ಯೆಶಾಯ 51ನೇ ಅಧ್ಯಾಯ 7ನೇ ವಚನ. Listen to me, you who know righteousness. Yes. You people in whose heart is my law. Do not fear the reproach of men, nor be afraid of their insults. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, hear to me, listen to me. ಅಂದ್ರೆ ಯಾರು ದೇವರ ಸ್ವರವನ್ನು ಕೇಳಿಸಿಕೊಳ್ತಾರೋ ಅವರಿಗೆ ದೇವರು ಏನ್ ಹೇಳ್ತಾನೆ ಗೊತ್ತಾ? do not fear, do not fear, do not fear. ದೇವರ ಸ್ವರವನ್ನು ಕೇಳುವವರಿಗೆ ದೇವರು ಮಾತಾಡುವ ಮಾತು ಏನಂದ್ರೆ, ನೀನು ಭಯಪಡಬೇಡ,
ಅಂದ್ರೆ ಬೈಬಲ್ ಟೀಚರ್ಸ್ ಹೇಳ್ತಾ ಇದ್ದಾರೆ 365ಕ್ಕಿಂತ ಹೆಚ್ಚಾದ ಪದಗಳು ಭಯಪಡಬೇಡ ಭಯಪಡಬೇಡ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಅಂದ್ರೆ ಪ್ರತಿ ದಿನವೂ ಅಂದ್ರೆ ವರ್ಷದ 365 ದಿನಗಳು ನಮಗೆ ಭಯ ಇರ್ತದೆ. ಭಯವು ದೊಡ್ಡ ಒಂದು ರೋಗವಾಗಿದೆ, ಭಯವು ದೊಡ್ಡ ಒಂದು ವೈರಿ ಆಗಿದೆ. ಆದ ಕಾರಣ ಭಯಪಡುವವರಿಗೆ ದೇವರ ಸ್ವರವು, ದೇವರ ಶಬ್ದವು, ದೇವರ ವಾಕ್ಯ ಹೇಳ್ತಿದೆ, ಭಯಪಡಬೇಡ ಭಯಪಡಬೇಡ. ಅದಕ್ಕೆ 15ನೇ ಅಧ್ಯಾಯದಲ್ಲಿ ಈ ರೀತಿ ನೋಡುತ್ತೇವೆ, ಅಬ್ರಹಾಮನು 5 ಅರಸರುಗಳನ್ನು ಗೆಲ್ಲುವನಾಗಿದ್ದನು. ಅಂದ್ರೆ 4 ಅರಸರುಗಳು ಹೋಗಿ ಸೈನಿಕರೊಂದಿಗೆ ಹೋಗಿ ಅವ್ರು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದರು. ಅವರಿಂದ ಆಗಲೇ ಸೋತು ಹೋಗ್ಬಿಟ್ರು. ಅಂದ್ರೆ ಬರೀ 300 ಚಿಲ್ಲರೆ ಜನರನ್ನು ಇಟ್ಕೊಂಡು ಹೋಗ್ಬಿಟ್ಟು ಅಬ್ರಹಾಮನು ಏನು ಮಾಡಿದನೆಂದ್ರೆ ಇಡೀ 5 ಅರಸರುಗಳ ಸೈನ್ಯವನ್ನು ಸೋಲಿಸಿ ಅವನು ಗೆದ್ಕೊಂಡು ಬಂದನು. ಆದ್ರೆ ಅವನ ಒಳಗಡೆ ಒಂದು ಭಯ ಇತ್ತು. ಭಯ ಅಂದ್ರೆ ಒಂದು ವೇಳೆ ಇವತ್ತು ನಾವು ಗೆದ್ಬಿಟ್ಟು ಬಂದ್ಬಿಟ್ಟಿದ್ದೇವೆ, ಮುಂದೆ ನಮ್ಮ ಜೀವನ ಏನ್ ನಡೀತದೋ ಎಂಬುದಾಗಿ ಭಯದೊಳಗಿರುವಾಗ 15ನೇ ಅಧ್ಯಾಯಕ್ಕೆ ಬರುವಾಗ ನಡೀತಾ ಇದೆ. ಈ ಸಂಗತಿಗಳಾದ ಮೇಲೆ ದೇವರು ಅವನಿಗೆ ದರ್ಶನ ಹೇಳ್ತಾನೆ, ಅಬ್ರಹಾಮನೇ ಭಯಪಡಬೇಡ. ಯಾಕೆ ಭಯಪಡ್ತೇನೆ? 5 ಅರಸರನ್ನು ಸೋಲಿಸ್ಬಿಟ್ಟು ಬಂದ್ಬಿಡ್ತೇನೆ, ಮುಂದೆ ನನ್ನ ಜೀವನದಲ್ಲಿ ಏನಾಗ್ಬಿಡ್ತದೋ, ನನ್ನ ಸಂತತಿ ಏನಾಗ್ತದೆ ಎಂಬುದಾಗಿ ನೀನು ಭಯಪಡ್ತಾ ಇದೀಯಾ? ದೇವರು ಅವನಂತ ಕೇಳಿದನು, ಭಯಪಡ, ನಾನು ನಿನಗೆ ಗುರಾಣಿ ಅಂತೆ, ನಾನು ನಿನಗೆ ಗ್ರೇಟ್ ರಿವಾರ್ಡ್, ನಾನು ನಿನಗೆ ದೊಡ್ಡ ಕಾರ್ಯ, ದೊಡ್ಡ ಅದ್ಭುತಗಳನ್ನು ಮಾಡುತ್ತೇನೆ ಎಂಬುದಾಗಿ ದೇವರ ಅಬ್ರಹಾಮನ ಸಂಗಡ ಮಾತಾಡಿದನು. ನೀವು ಅಲ್ಲಿ ಪ್ರಾರಂಭವಾಗಿದ್ರೆ ಒಂದು ಸಮಯದಲ್ಲಿ ದೇವರು ಹೇಳ್ತಾನೆ, ಭಯಪಡಬೇಡ ಭಯಪಡಬೇಡ. ಮೋಶೆ ಸಂಗಡ ದೇವರು ಮಾತಾಡಿದ ಭಯಪಡಬೇಡ ಎಂಬುದಾಗಿ. ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತದೆ, ಭಯಪಡಬೇಡ, ಹೆದರಬೇಡ, ಗಲಭೆಪಡಬೇಡ ಎಂಬುದಾಗಿ ಹೇಳ್ತದೆ. ಯೋಶುವನ ಗ್ರಂಥಕ್ಕೆ ಬರುವ ಸಮಯ ಅಲ್ಲಿ ಹೇಳ್ತದೆ, ಡು ನಾಟ್ ಫಿಯರ್, ಭಯಪಡಬೇಡ ಎಂಬುದಾಗಿ ಹೇಳ್ತದೆ. ಒಂದು ಪುಸ್ತಕಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದು ಯೆಶಾಯನ ಗ್ರಂಥದಲ್ಲಿ ತುಂಬಾ ಸಾರಿ ಭಯಪಡಬೇಡ 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 ಎಂಬುದಾಗಿ ಹೇಳ್ತದೆ. ಸ್ವರವನ್ನು ಕೇಳುವ ಜನರೇ, ನಿಮಗೆ ದೇವರ ಸ್ವರವು ಏನ್ ಹೇಳ್ತದೆ ಅಂದ್ರೆ, ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಭಯಪಡಬೇಡ ಭಯಪಡಬೇಡ. ನಾನು ಕೊನೆಯದಾಗಿ ನಾನೊಂದು ವಾಕ್ಯ ಹೇಳ್ತೀನಿ, ಅದು ತುಂಬಾ ಇಷ್ಟವಾದ ಒಂದು ವಾಕ್ಯ. ಎಜೆಕಿಯಲ್ chapter 37 verse 4 to 6. The book of Ezekiel 37 verse 4 to 6. ಎಜೆಕಿಯಲ್ ಗ್ರಂಥ 37ನೇ ಅಧ್ಯಾಯ 4ರಿಂದ 6ನೇ ವಚನ ತನಕ. The book of Ezekiel. Again he said to me, prophesy to these bones. Yes. And say to them, O dry bones, hear the word of the Lord. Yes, O dry bones, hear the word of the Lord. ಒಣಗಿ ಹೋಗಿದ ಎಲುಬುಗಳೇ, ದೇವರ ಸ್ವರವನ್ನು ಕೇಳು. ಒಣಗಿ ಹೋಗಿದ್ದು, ಸತ್ತು ಶರೀರ ನಾಶವಾಗಿ ಬೋನ್ಸ್ ಎಲ್ಲ ಒಣಗಿ ಅಲ್ಲಿ ಬಿದ್ಕೊಂಡಿದೆ. ಆ ಎಲುಬುಗಳನ್ನು ನೋಡಿ ದೇವರು ಹೇಳ್ತದಾನೆ, ನೀನು ಹೋಗ ಮಾತಾಡ ಎಂಬುದು ಹೇಳ್ತೇನೆ. ದೇವರ ಸ್ವರ ಕೇಳಿಸ್ಕೋ. ಇದೆಯಾ ಜೀವದೆಲ್ಲ ನಾಶವಾಗಿ ಹೋಗಿದೆಯಾ? ಇವತ್ತು ದೇವರ ಸ್ವರವು ನಿಮ್ಮೊಂದಿಗೆ ಮಾತಾಡುತ್ತೆ. ದೇವರ ವಾಕ್ಯವನ್ನು ಕೇಳಿಸ್ಕೋ, ದೇವರ ಸ್ವರವನ್ನು ಕೇಳಿಸ್ಕೋ. ಏನ್ ಹೇಳುತ್ತಂದ್ರೆ, ನೀನು ಒಣಗಿ ಹೋಗಿದ ಆ ಎಲುಬಿಗೆ ಹೊಸ ನರಗಳು, ಮಾಂಸ ಖಂಡಗಳು ಬರ್ತದೆ ಎಂಬುದಾಗಿ. ಬರೀ ದೇಹ ಮಾತ್ರ ಬರುವುದಲ್ಲ, ಅದಕ್ಕೆ ಜೀವವು ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎಜೆಕಿಯಲ್ ಹತ್ರ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನೀನು ಹೋಗು, ಒಣಗಿ ಹೋಗಿದ ಎಲುಬುಗಳ ತಕ್ಕನಲ್ಲಿ ಹೋಗಿ ಮಾತಾಡುವ ಎಲುಬುಗಳಿಗೆ ದೇವರ ಸ್ವರವನ್ನು ಕೇಳಿಸ್ಕೊ ಎಂಬುದಾಗಿ ಹೇಳುವನಾಗಿದ್ದಾನೆ. ಇವತ್ತು ಒಬ್ಬರ ಸಂಗಡ ಒಬ್ಬರು ಹೇಳ್ರಿ, ಯಾರ್ಯಾರು ಒಣಗಿ ಬಿದ್ದು ಹೋಗಿದಾರೋ ದೇವರ ಸ್ವರವನ್ನು ಕೇಳಿಸ್ಕೋ ಸಹೋದರಿಯೇ, ಜೀವನವೂ ಬರ್ತದೆ ಅಂತ. ಒಣಗಿ ಹೋಗಿದೆ, ಸತ್ತು ಹೋಗಿದೆ, ಬಿದ್ದು ಹೋಗಿದೆ, ನಿನ್ನ ಜೀವನಕ್ಕೆ ದೇವರ ಹೊಸ ಜೀವನವನ್ನು ಕೊಡುತ್ತೇನೆ ಎಂಬುದಾಗಿ ಧೈರ್ಯವಾಗಿ ಸಾರಿ. ವೇಳೆ ನಾನು ಈ ವಾಕ್ಯವನ್ನು ಸಭೆಯಲ್ಲಿ ನಾನು ಶೇರ್ ಮಾಡುವ ಸಮಯದಲ್ಲಿ ಎಷ್ಟೋ ಸಾರಿ ಹೇಳಿದ್ದೇನೆ. ಒಂದು ವೇಳೆ ಅಲ್ಲಿ ಎಷ್ಟೋ ಮಂದಿ ಸತ್ತಿರ್ತಾರೆ. 5 ಅಡಿ ಮನುಷ್ಯರು ಸತ್ತಿರ್ತಾರೆ, 7 ಅಡಿ ಮನುಷ್ಯರು ಸತ್ತಿರ್ತಾರೆ, 9 ಅಡಿ ಮನುಷ್ಯರು ಸತ್ತಿರ್ತಾರೆ, ಈವನ್ 3 ಅಡಿ ಮನುಷ್ಯರು ಸತ್ತಿರ್ತಾರೆ. ಇವರೆಲ್ಲರೂ ಅಲ್ಲಿ ಸತ್ತು ಹೋಗಿರ್ತಾರೆ. ಅಂದ್ರೆ ಒಂದು ಕೈ ಚಿಕ್ಕದಾಗಿರುತ್ತೆ, ಒಂದು ಕೈ ದೊಡ್ಡದಾಗಿರುತ್ತೆ, ಎಲುಬುಗಳೆಲ್ಲ ದೊಡ್ಡದು ಚಿಕ್ಕದಾಗಿ ಇರ್ತದೆ. ಒಂದು ವೇಳೆ ಕೈ ಎಲುಬುಗಳು, ಕಾಲು ಎಲುಬುಗಳು ಏನಾದ್ರೂ ಮಿಸ್ ಆಗಿದ್ರೆ, 3 ಅಡಿ ಮನುಷ್ಯನಿಗೆ 5 ಅಡಿ ಎಲುಬುಗಳು ಸೇರ್ಕೊಂಡ್ರೆ, 7 ಅಡಿ ಎಲುಬುಗಳು ಸೇರ್ಕೊಂಡ್ರೆ ಅವನ ಕಾಲು ಒಂದು ಹೆಂಗಿರ್ತದೆ, ಕೈ ಹೆಂಗೆ ಇರ್ತದೆ. ಅಂದ್ರೆ ಪ್ರವಾದಿಯಾದ ಎಜೆಕಿಯಲ್ ಹೋಗಿ ಪ್ರವಾದನೆ ನುಡಿಯುವಾಗ ಆ ಎಲುಬುಗಳು ನಿಂತ್ಕೊಂಡು ಟಕ 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 ಒಂದಕ್ಕೊಂದು ಜೋಡಣೆ ಆಗ್ತಾ ಇರ್ತದೆ.
ಜೋಡಣೆ ಆಗ್ತಾ ಇರ್ತದೆ. ದೇವರ ಸ್ವರವನ್ನು ಕೇಳುವಾಗ ಎಲುಬುಗಳು ಅಲ್ಲಿ ಜೋಡಣೆ ಆಗ್ತಾ ಇದೆ. ಇವತ್ತು ನೀವು ಆ ಅನುಭವದಲ್ಲಿ ಇವತ್ತು ದೇವರ ಆತ್ಮ ನಿಮ್ಮೊಂದಿಗೆ ಮಾತಾಡುವನಾಗಿದ್ದಾನೆ. ದೇವರ ಶಕ್ತಿಯು ನಿಮಗೆ ಹೇಳುವುದು ಏನಂದ್ರೆ ಟಕ 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 ನಿಮ್ಮ ಎಲುಬುಗಳು ಇವತ್ತು ಸೇರ್ತಾ ಇದೆ. ನಿಮ್ಮ ಜೀವನವು ಟಕ 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 ಎಂದು ಸೇರುವಂತಾಗಿದೆ. ಯಾಕಂದ್ರೆ ದೇವರು ನಿಮ್ಮ ಸಂಗಡ ಇದ್ದಾನೆ. ಇಡೀ ಸಹೋದರಿ ಇವತ್ತು ಸ್ವರವನ್ನು ದೇವರ ಸ್ವರವನ್ನು ಕೇಳುವವರಿಗೆ ನಡೆಯುವ ಸಂಗತಿ ನಿಮ್ಮ ಜೀವನವು ಕಟ್ಟಲ್ಪಡ್ತದೆ. ಯಾಕೆಂದರೆ ಎಷ್ಟು ಒಂದು ಆಶ್ಚರ್ಯವಾಗಿರ್ತದೆ. ಒಂದು ವೇಳೆ 5 ಅಡಿ ಮನುಷ್ಯನಿಗೆ 7 ಅಡಿ 9 ಅಡಿ ಎಲುಬುಗಳು ನಿಂತ್ಕೊಂಡ್ರೆ ಹಿಂಗೆ ಹಂಗೆ. ಆದರೆ ದೇವರು ಯಾವಾಗ ಒಟ್ಟುಗೂಡಿಸ್ತಾನೋ ನಾನು ನಂಬುತ್ತೇನೆ ಅವನು ಸರಿಯಾಗಿ ಎಲ್ಲ ಒಟ್ಟುಗೂಡಿಸ್ತಾನೆ. ಅವರು ದೊಡ್ಡ ಸೈನಿಕರಾಗಿ ಎತ್ತಿ ನಿಂತ್ಕೊಂಡು ನನ್ನ ಪ್ರಿಯ ಸಹೋದರಿ ಇವತ್ತು ದೇವರ ಆತ್ಮ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ದೇವರ ಸ್ವರವನ್ನು ಕೇಳಿಸ್ತಾ ಇದ್ದೇವೆ. ಕೇಳೋಣ ಸ್ವಾಮಿ, ನಾನು ಮನೆಗೆ ಹೋಗಿದ ಅನುಭವದಲ್ಲಿದ್ದೇನೆ, ಮನೆಗೆ ಹೋಗಿದ ಅನುಭವದಲ್ಲಿದ್ದೇನೆ. ಯಾರ್ಯಾರು ಕ್ರಿಸ್ತನ ಬಂಡೆಯ ಮೇಲೆ ಅಸ್ತಿವಾರ ಹಾಕಿಕೊಂಡಿದ್ದಾರೆ, ದೇವರೇ ಯೇಸು ಕ್ರಿಸ್ತನ ಮೇಲೆ ನನ್ನ ಜೀವನವು ಕಟ್ಟಲ್ಪಟ್ಟಿದೆ ಸ್ವಾಮಿ. ಯಾರು ಕ್ರಿಸ್ತನೆಂಬ ಬಂಡೆಯ ಮೇಲೆ ಅಸ್ತಿವಾರ ಹಾಕಲಿಕ್ಕೆ ಬಯಸ್ತಾರೋ ಅವ್ರು ಮಾಡಬೇಕಾದ ಕೆಲಸ ದೇವರ ಸ್ವರವನ್ನು ಕೇಳುವುದು. ದೇವರ ಸ್ವರವನ್ನು ಕೇಳುವುದು. ದೇವರ ಸ್ವರವು ಕೇಳುವಾಗ ಇವತ್ತು 5 ಕಾರ್ಯಗಳನ್ನು ದೇವರು ನಮ್ಮೊಂದಿಗೆ ಮಾತಾಡಿದ್ದೇವೆ. 5 ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ನಂಬರ್ 1, ಮೊದಲನೇದಾಗಿ ದೇವರು ಕೇಳ್ತೇವೆ. ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ತನ್ನ ಪ್ರೀತಿ ಮಾಡುವಲ್ಲಿ ಸಮರ್ಪಿಸಿಕೊಳ್ಳುವ. ಇವತ್ತಿನ ವಾಕ್ಯವನ್ನು ಕೇಳ್ತೀವಿ ಅಷ್ಟೇ, ಆದರೆ ಅದರಂತೆ ನಡೆಯುವುದಿಲ್ಲ. ದೇವರನ್ನು ಪ್ರೀತಿ ಮಾಡಬೇಕು ಎಂಬುದಾಗಿ ನಾವು ಬಯಸುತ್ತೇವೆ, ಆದರೆ ಪರಿಪೂರ್ಣವಾಗಿ ದೇವರನ್ನು ಪ್ರೀತಿ ಮಾಡುವುದಿಲ್ಲ. ಈ ಸಹೋದರಿ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯವನ್ನು ಕೇಳಿದರೆ ನೀವು ಆ ವಾಕ್ಯಕ್ಕೆ ವಿಧೇಯರಾಗಬೇಕಾದ್ರೆ ಇವತ್ತಿಂದ ನಿಮ್ಮ ದೇವರ ದೇವವನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಮತ್ತು ಹೇಳ್ತೀನಿ, ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳಿ. ಇಸ್ರಾಯೇಲ್ ಜನರು 40 ವರ್ಷ ಕಾಲಗಳು ಅಡವಿಯಲ್ಲಿ ತಮ್ಮ ಹೃದಯಗಳನ್ನು ಅವರು ಕಠಿಣಪಡಿಸಿದ ಕಾರಣ ಅವರ ನಾಶವಾಗಿ ಹೋಗಿದ್ದರು. ಒಂದು ವೇಳೆ ಪೇತ್ರನ ಗ್ರಂಥದಲ್ಲಿ ಮತ್ತು ಯೂದನ ಗ್ರಂಥದಲ್ಲಿ ನಾವು 2 ಗ್ರಂಥಗಳಲ್ಲಿ ಅವರು ಬರೆಯುವ ಸಮಯದಲ್ಲಿ ಅವರು ಇಸ್ರಾಯೇಲ್ ಜನರು ತಪ್ಪಿಯು ಪಾಪದಲ್ಲಿ ಬಿದ್ದು ಹೋಗಿದ್ದ ಘಟನೆಗಳನ್ನು ಅವರು ಬರೆದಿದ್ದಾರೆ. ಅವರು ಇಸ್ರಾಯೇಲ್ ಜನರು ಪಾಪ ಮಾಡಿದ ದೇವರು ಅವರನ್ನು ದಂಡಿಸಿದನ್ನು ಪೇತ್ರನು ಮತ್ತು ಯೂದನು ತಮ್ಮ ಪತ್ರಿಕೆಯಲ್ಲಿ ಬರೆದಿಟ್ಟಿದ್ದಾರೆ. ಆದ ಕಾರಣ ನಾನು ಹೇಳ್ತೇನೆ, ಈ ಸಹೋದರಿ ಇಸ್ರಾಯೇಲ್ ಜನರ ತರದ ಅಡವಿಯಲ್ಲಿ ತಮ್ಮ ಹೃದಯಗಳನ್ನು ಕಠಿಣಪಡಿಸಿ ದೇವರ ಸ್ವರವನ್ನು ಕೇಳಿಸಿಕೊಂಡ್ರು. ಆದರೆ ಅದಕ್ಕೆ ವಿಧೇಯರಾಗದೆ ಹೃದಯಗಳನ್ನು ಕಠಿಣಪಡಿಸಿದ ಮುಖಾಂತರ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ರು. ನಮ್ಮ ಕ್ರೈಸ್ತ ಜೀವನದಲ್ಲಿ ಸದಾ ವೈಯಕ್ತಿಕ ಜೀವನದಲ್ಲಿ ಮತ್ತು ಕುಟುಂಬ ಜೀವನದಲ್ಲಿ ಮತ್ತು ನಮ್ಮ ಸಭೆಯಲ್ಲಿ ನಾನು ಹೇಳ್ತೇನೆ, ಕ್ರಿಸ್ತನ ಇಲ್ಲದ ಒಂದು ಅಸ್ಥಿಭಾರ ಇಲ್ಲದ ಒಂದು ಅದು ಬಂಡೆ ಮೇಲೆ ಕಟ್ಟಲ್ಪಟ್ಟ ಅನುಭವ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮಳೆ ಬರುವಾಗ ಬಿದ್ದು ಹೋಗ್ತದೆ. ಮತ್ತು ನಾನು ಹೇಳ್ತೀನಿ, ಯೆಶಾಯನ ಗ್ರಂಥ 40:28 ವಿಷಯ ಹೇಳುತ್ತದೆ. ದೇವರ ವಾಕ್ಯ ಹೇಳ್ತದೆ, ಆತನು ಬಲವನ್ನು ಕೊಡುವನು. ಈ ಸೋತು ಹೋಗಿದ್ದೀರ, ಬಲವನ್ನು ಕೊಡುವನಾಗಿದೆ. ಮತ್ತು ಯೆಶಾಯ 51:9 ವಿಷಯ ಹೇಳ್ತದೆ, ಭಯಪಡಬೇಡ. ನೀವು ಭಯದಲ್ಲಿ ಇದ್ದೀರಾ, ನೀವು ತಲೆಬಿಲಿಯಲ್ಲಿ ಇದ್ದೀರಾ, ಬಿದ್ದು ಹೋಗಿದ್ದೀರಾ, ಸೋತು ಹೋಗಿದ್ದೀರಾ, ದೇವರು ಇವತ್ತು ನಿಮ್ಮ ಸಂಗಡ ಮಾತಾಡ್ತಾನೆ. ಭಯಪಡಬೇಡ. ಎಷ್ಟು ಹಾಡಾಡ್ತೇವೆ, ಭಯಪಡಬೇಡ ಎಂಬುದಾಗಿ ನಾವು ಹಾಡುತ್ತೇವೆ. ಆದರೆ ಹೊರಗಡೆ ಭಯವು ತುಂಬಿಕೊಂಡಿದೆ. ಇವತ್ತು ಭಯವನ್ನು ತೆಗೆದುಹಾಕಿದೆ. ಪ್ರಕಟಣೆಯಲ್ಲಿ ವಾಕ್ಯ ಹೇಳ್ತದೆ, ಭಯಪಡುವವರು ಸಹ ನರಕಕ್ಕೆ ಹೋಗ್ತಾರೆ. ಉರಿಯುವ ಕಂದಗವು, ಉರಿಯುವ ಅಗ್ನಿ, ಅವು ಸಮುದ್ರದಲ್ಲಿ ತಳ್ಳಿ ಹಾಕಲ್ಪಡುತ್ತಾರೆ. ಆ ಲಿಸ್ಟಲ್ಲಿ ಇರುವ ಅಂದ್ರೆ ಭಯಪಡುವರು. ಆದ ಕಾರಣ ನಾವು ಭಯಪಡಬಾರದು, ದೇವರಿಗೆ ಮಾತ್ರ ಭಯಪಡಬೇಕು. ಮನುಷ್ಯನಿಗೆ ಯಾವ ಕಾರಣದಿಂದಲೂ ನಾವು ಭಯಪಡಬಾರದು, ರೋಗಕ್ಕೆ ಭಯಪಡಬಾರದು. ಯಾವ ಸಮಯದಲ್ಲಿ ನಾವು ಭಯಪಡದೆ ಧೈರ್ಯವಾಗಿರಬೇಕಂದ್ರೆ ಕರ್ತನ ಬಲವನ್ನು ಕೊಡ್ತೇನೆ ಎಂಬುದಾಗಿ. ಮತ್ತು ದೇವರ ವಾಕ್ಯದ ಕೊನೆಯದ ಹೇಳ್ತೇವೆ, ಸತ್ತು ಹೋಗಿದ ಎಲುಬುಗಳಿಗೆ ಆತನ ಜೀವ ಕೊಡುತ್ತೇನೆ ಎಂಬುದಾಗಿ. ದೇವರ ಸ್ವರವನ್ನು ಕೇಳಿದೆ ಎಂಬುದಾಗಿ ಹೇಳ್ತೇವೆ. ಅನೇಕ ವಚನಗಳಿದೆ. ನಾವು ದೇವರ ವಾಕ್ಯವನ್ನು ಕೇಳುವ ಅನುಭವದಲ್ಲಿ ಇದ್ದೇವೆ, ಅದರಂದೇ ನಡೆಯುವ ಅನುಭವಕ್ಕೆ ನಾವು ಹೆಜ್ಜೆ ಇಡೋಣ. ಪುನಃ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರುವ ಸಮಯದಲ್ಲಿ 25ನೇ ವಚನ ಓದೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 25ನೇ ವಚನ. Book of Matthew chapter 7 verse 25.
And the rain descended. And the rain descended. ಮಳೆಯು ಬಂತು. The floods came. ಬೀರ್ಗಾಳಿ ಸಮುದ್ರವು ಬಂತು. And the winds blew. And ಬೀರ್ಗಾಳಿ ಬಂತು. And beat on that house. ಆ ಮನೆ ಮೇಲೆ ಒಡೆಯಿತು. ಮಳೆ ಬಂತು, ಪ್ರಲಾಭಗಳು ಬಂತು, ಬೀರ್ಗಾಳಿ ಬಂತು. ಆ ಮನೆಯ ಮೇಲೆ ನಾಲ್ಕು ದಿಕ್ಕುಗಳಿಂದ ಬಂತು, ಹೊಡೆಯುತ್ತಾ ಇತ್ತು. ನೀರುಗಳು ಪ್ರವಾಹ ಬಂದ ನೀರು ತುಂಬಿ ಮನೆ ಮೇಲೆ ಹೊಡೆಯುತ್ತಾ ಇತ್ತು. ಬೀರ್ಗಾಳಿ ಹೊಡೆಯುತ್ತಾ ಇತ್ತು. ಆಕಾಶನ ಮಳೆಗಳು ಹೊಡೆಯುತ್ತಾ ಇತ್ತು. ಆದರೆ ಆ ಮನೆಯು ಬಿದ್ದು ಹೋಗಲಿಲ್ಲ. ಆ ಮನೆಯು ಬಿದ್ದು ಹೋಗಲಿಲ್ಲ. ಯಾಕಂದ್ರೆ ಅದು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟ ಒಂದು ಮನೆಯಾಗಿತ್ತು. ಕ್ರಿಸ್ತನೆಂಬ ಬಂಡೆ ಮೇಲೆ ಅಸ್ಥಿಭಾರವು ಹಾಕಲ್ಪಟ್ಟ ಕಾರಣ ಯಾವ ಮಳೆಯು ಬೀರುಗಾಳಿಯು ಪ್ರವಾಹವು ಬಂದರೂ ಸಹ ಅದು ಸ್ಥಿರವಾಗಿ ನಿಂತ್ಕೊಂಡಿತ್ತು. ಯಾಕಂದ್ರೆ ಅದು ಕ್ರಿಸ್ತನೆಂಬ ಬಂಡೆ ಮೇಲೆ ಹಾಕಲ್ಪಟ್ಟ. ನಿಮ್ಮ ಜೀವನದಲ್ಲಿ ನಾವು ದೇವರ ವಾಕ್ಯವನ್ನು ಯಾರು ಕೇಳಿ ನಡೆಯುತ್ತಾರೋ ಅವರು ತಮ್ಮ ಮನೆಯನ್ನು ಬಂಡೆ ಮೇಲೆ ಕಟ್ಟಲ್ಪಟ್ಟ ಅನುಭವದಲ್ಲಿ ಇದ್ದಾರೆ. ಸಭೆಯೇ, ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀವಿ. ನಿಮ್ಮ ಮನೆಯು ಹೇಗೆ ಇರ್ತದೆ? ನಿಮ್ಮ ವೈಯಕ್ತಿಕ ಜೀವನವು ಹೇಗೆ ಇರ್ತದೆ? ನಾನು ಒಂದು ವೇಳೆ ಈ ದೊಡ್ಡ ಒಂದು ಶ್ರೀಮಂದಿರನಲ್ಲಿ ನಾವು ಹೇಳ್ತೀವಿ, ರತ್ನಂ ಟಾಟಾ ಎಂಬ ಒಂದು ವ್ಯಕ್ತಿ ನಮಗೆ ಗೊತ್ತಿರ್ತದೆ. ಒಂದು ಒಳ್ಳೆಯ ವ್ಯಕ್ತಿಯು ಅನೇಕ ಜನರಿಗೆ ತಮ್ಮ ಚಾರಿಟಬಲ್ ಅಂದ್ರೆ ಒಂದು ಟ್ರಸ್ಟ್ ಮುಖಾಂತರ ತಮ್ಮ ಆಸ್ತಿಯಲ್ಲಿ 65% ಅವರೆಲ್ಲ ವಿದ್ಯೆ ಮಾಡೋದಕ್ಕೋಸ್ಕರ ಬಡವರಿಗೆ ಅವರು ಕೊಡ್ತಾರೆ. ಅಷ್ಟೊಂದು ದೊಡ್ಡ ವ್ಯಕ್ತಿ. ಅವರು ತಮ್ಮ ಕಷ್ಟ ಬಿದ್ದದಲ್ಲಿ ಕಟ್ಟಿದ್ದಾರೆ. ಆದರೆ 4 ಸಾರಿ ಅವ್ರ ಮದುವೆ ಆಗಲಿಕ್ಕೆ ಅವ್ರು ಟ್ರೈ ಮಾಡಿದ್ರು. ಆದರೆ ಮದುವೆ ಮಾಡಲಿಕ್ಕೆ ಹೋಗಲಿಲ್ಲ. ಭಯ. ಯಾಕಂದ್ರೆ ತಂದೆ ತಾಯಿ ಡೈವರ್ಸ್ನಲ್ಲಿ ಅವರು ಅಗಲಿ ಹೋಗಿದ ಕಾರಣ ನಮ್ಮ ಜೀವನದಲ್ಲಿ ಹಿಂಗ ಆಗಿಬಿಡುತ್ತೆ ಅನ್ನೋ ಭಯ. ಅವರು ಇಡೀ ಭಾರತ ದೇಶವನ್ನು ಗೆದ್ಕೊಂಡು ಸಂಪಾದನೆ ಮಾಡಿದರು. ಲಕ್ಷಾಂತರ ವ್ಯಕ್ತಿಗಳಿಗೆ ಓದಲಿಕ್ಕೆ ಅವರು ದುಡ್ಡು ಕೊಟ್ಟರು. ಒಳ್ಳೆ ಕಾರ್ಯಗಳು ಮಾಡಿದರು. ಆದರೆ ಅವರು ತಮ್ಮ ಕುಟುಂಬ ಜೀವನ ಕಟ್ಟಲಿಕ್ಕೆ ಅವರು ಭಯ. ಯಾಕಂದ್ರೆ ಅವ್ರ ಸೋಲು, ತಂದೆ ತಾಯಿಗಳ ಸೋಲು. ಪ್ರಿಯ ಸಹೋದರಿ, ಈ ಲೋಕದಲ್ಲಿ ಆ ಒಂದು ವ್ಯಕ್ತಿ ಮಾತ್ರ ಅಲ್ಲ, ನೀವು ಇಡೀ ಲೋಕದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ದಾರೆ. ಆದರೆ ತಮ್ಮ ವೈಯಕ್ತಿಕ ಜೀವನವನ್ನು, ಕುಟುಂಬ ಜೀವನವನ್ನು ಕಟ್ಟಲಿಕ್ಕೆ ಅವರು ಸೋತು ಹೋಗಿದ್ದಾರೆ. ಯಾಕೆ ಗೊತ್ತಾ? ಅವರಿಗೆ ಕ್ರಿಸ್ತನೆಂಬ ಬಂಡೆ ಎಂಬ ಅಸ್ಥಿವಾರ ಇಲ್ಲದ ಕಾರಣ, ದೇವರ ಸ್ವರವನ್ನು ಕೇಳುವ ಅನುಭವ ಇಲ್ಲದ ಕಾರಣ, ದೇವರಿಂದ ವಾಕ್ಯದ ಬಲವು ಅವರು ಹೊಂದಿಕೊಳ್ಳದ ಕಾರಣ ಒಣಗಿ ಹೋಗಿ ಬಿದ್ದು ಹೋಗಿ ಭಯದಲ್ಲಿ ಅವರು ಇನ್ನೂ ಗಲಿಬಿಲಿಯಲ್ಲಿ ಇದ್ದಾರೆ. ಕೆಲವರು ನಾಶವ ಆಗಿದ್ದಾರೆ. ಲೋಕವನ್ನು ಗೆದ್ದ ವ್ಯಕ್ತಿಗಳಿಗೆ ಭಯದ ಒಂದು ಕಾರಣದಿಂದ ತಮ್ಮ ಜೀವನವನ್ನು, ವೈಯಕ್ತಿಕ ಜೀವನ, ಕುಟುಂಬ ಜೀವನವನ್ನು ಕಟ್ಟಲಿಕ್ಕೆ ಆಗದೆ ಹೋಗಿದೆ. ಪ್ರಿಯ ಸಹೋದರಿಯ ಕ್ರೈಸ್ತ ದೇವರ ಮಕ್ಕಳೇ, ಇವತ್ತು ಪರಿಶುದ್ಧಾತ್ಮ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ. ನೀವು ಯಾವುದಕ್ಕೆ ಭಯಪಡಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಅಸ್ಥಿವಾರವು ಕ್ರಿಸ್ತನಾಗಿದ್ದಾನೆ. ನೀವು ದೇವರ ವಾಕ್ಯವನ್ನು ಕೇಳಿದಿರಿ. ಇವತ್ತು ದೇವರು ನಿಮಗೆ 5 ವಾಕ್ಯಗಳಿಂದ ಮಾತಾಡಿದ್ದಾನೆ. ಪರಿಪೂರ್ಣವಾಗಿ ನೀವು ಪ್ರೀತಿ ಮಾಡಿರಿ ಆತನನ್ನು, ಅವಾಗ ದೇವರು ನಿಮ್ಮ ಹೃದಯವನ್ನು ಕಠಿಣಪಡಿಸದೆ ಸಂಪೂರ್ಣವಾಗಿ ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಜೀವನ ಮಾಡಿರಿ. ಮತ್ತು ನೀವೇನ್ ಮಾಡ್ಬೇಕಂದ್ರೆ ಭಯಪಡಬೇಕಾಗಿಲ್ಲ, ಧೈರ್ಯವಾಗಿರಿ. ಕರ್ತನ ನಿಮಗೆ ಬಲವನ್ನು ಕೊಡುವವನಾಗಿದ್ದಾನೆ. ಮತ್ತು ಒಣಗಿ ಹೋಗಿದ ಅನುಭವದಲ್ಲಿ ಕರ್ತನ ಹೊಸ ಜೀವನವನ್ನು ಕೊಳ್ಳಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವನ ಹೇಗಿದೆ ಸ್ವಾಮಿ? ನನ್ನ ಅಸ್ಥಿವಾರವು ನೀನಾಗಿದೆ ಕರ್ತನೆ. ನನ್ನ ವೈಯಕ್ತಿಕ ಜೀವನಕ್ಕೆ ಅಸ್ಥಿವಾರ ನೀನಾಗಿದೆ. ದಟ್ ಯು ಆರ್ ಮೈ ಫೌಂಡೇಶನ್ ಲಾರ್ಡ್. Say to Jesus. ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳೋಣ. ಎಲ್ಲರ ಕರ್ತನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರನ್ನು ಮಾಡೋಣ. ಪ್ರಾರ್ಥನೆಯಲ್ಲಿ ಮತ್ತು ಆರಾಧನೆಯಲ್ಲಿ ದೇವರ ಸನ್ನಿಧಾನ ಇರೋಣ. ದೇವರೇ, ಇವತ್ತು ಕೇಳಿದ ವಾಕ್ಯದಂತೆ ನಮ್ಮನ್ನು ನಡೆಸು ದೇವರೇ. ನಮ್ಮನ್ನು ಮುಂದೆವರಿಸು ಕರ್ತನೆ ಎಂಬುದಾಗಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಆಸ್ತಿ ಇದೆ, ದುಡ್ಡಿದೆ, ಎಲ್ಲ ಇದೆ. ಯಾಕಂದ್ರೆ ಅವರ ಜೀವಿತದಲ್ಲಿ ಕ್ರಿಸ್ತನೆಂಬ ಅಸ್ಥಿವಾರ ಇಲ್ಲದ ಕಾರಣ ಈ ಸಹೋದರಿ ಕರ್ತನು ನಿಮಗೊಂದು ದೊಡ್ಡ ಒಂದು ಅಸ್ಥಿವಾರವಾಗಿದ್ದಾನೆ. ಯೇಸು ಕ್ರಿಸ್ತನ ದೊಡ್ಡ ಅಸ್ಥಿವಾರವಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರು, ಕುಟುಂಬ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರು, ಅದು ಕದಲಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಯಾಕಂದ್ರೆ ಆ ಬಂಡೆ ಮೇಲೆ ನಿಮ್ಮ ಕುಟುಂಬ ಜೀವನವು ಕಟ್ಟಲ್ಪಡ್ತಾ ಇದೆ. ಹೇಳುವನ, ಸ್ವಾಮಿ, ನನ್ನ ಮನೆಯನ್ನು ಕಟ್ಟು, ನನ್ನ ವೈಯಕ್ತಿಕ ಜೀವನವನ್ನು ಕಟ್ಟು. Oh, we worship you. We exalt you, Lord. We exalt you, Lord.
ಒಂದು ವೇಳೆ ಯಾವ ಕ್ಷೇತ್ರದಲ್ಲಿ ನೀನು ಬಿದ್ದು ಹೋಗಿದೆಯೋ, ದೇವರನ್ನು ಪ್ರೀತಿ ಮಾಡುವ ಆ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಾ, ಕರ್ತನು ಪ್ರಕಟಣೆಯಲ್ಲಿ ಹೃದಯ ಹೇಳುವವನಾಗಿದ್ದಾನೆ. ಸಭೆಯೇ ಕೇಳಿಸಿಕೊಳ್ಳಿರಿ, ಪರಿಶುದ್ಧಾತ್ಮನು ಮಾತಾಡುವ ಪರಿಶುದ್ಧಾತ್ಮನ ಸ್ವರಕ್ಕೆ ಕಿವಿ ಕೊಡಿರಿ ಎಂಬುದಾಗಿ, ನೀನು ಆದಿಯಲ್ಲಿ ಇದ್ದ ಪ್ರೀತಿಯನ್ನು ಕಳೆದುಕೊಂಡಿದೆ ಎಂಬುದಾಗಿ. ಅದಕ್ಕಾಗಿ ದೇವರ ಸ್ವರವನ್ನು ಕೇಳುವ ವ್ಯಕ್ತಿಯೇ ಈ ವಾದಿಯಲ್ಲಿ ರಕ್ಷಣೆ ಹೊಂದಿದ ದಿನಗಳಲ್ಲಿ, ಸೇವೆ ಮಾಡುವ ದಿನಗಳಲ್ಲಿ ದೇವರ ಮೇಲೆ ಇಟ್ಟ ಪ್ರೀತಿಯು ದೇವರ ಹೊರತು ಯಾವುದು ಬೇಡ ಎಂಬುದಾಗಿ ಪರಿಪೂರ್ಣವಾಗಿ ನಾನು ಪ್ರೀತಿಸ್ತೇನೆ. ಏನಾಗಿದ್ರು, ಯಾವ ಪರಿಸ್ಥಿತಿ ಬಂದರೂ ನಾನು ಯೇಸುವನ್ನು ಮಾತ್ರ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದಿರಲ್ಲ. ಇವತ್ತು ನಿಮ್ಮ ಪ್ರೀತಿ ಹೇಗೆ ಇದೆ? ದೇವರ ಮೇಲೆ ಇಟ್ಟಿರುವ ಪ್ರೀತಿ ಹೇಗೆ ಇದೆ? ಪರಿಪೂರ್ಣವಾಗಿದೆಯಾ? ಪೂರ್ಣ ಬಲದಿಂದಲೇ ಪ್ರೀತಿ ಮಾಡ್ತಾ ಇದ್ದೀರಾ? ಪೂರ್ಣ ಶಕ್ತಿಯಿಂದ ಪ್ರೀತಿ ಮಾಡ್ತಿದ್ದೀರಾ? ಪೂರ್ಣ ಮನಸ್ಸಿನಿಂದ ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ಇಲ್ಲಾಂದ್ರೆ ಪರಿಶುದ್ಧಾತ್ಮನ ಸ್ವರವನ್ನು ಕೇಳಿಸಿಕೊಳ್ಳುವ ಸಭೆಯೇ ಇವತ್ತು ಸಮರ್ಪಿಸಿಕೊಡ್ರಿ. ಅಪ್ಪ, ಆ ಆದಿಯಿಂದ ಪ್ರೀತಿ ನನಗೆ ಕೊಡು ದೇವರೇ. ನಾನು ಪರಿಪೂರ್ಣವಾಗಿ ನನ್ನನ್ನು ಪ್ರೀತಿ ಮಾಡಬೇಕು ದೇವರು. ನಾನು ಯಾವಾಗ ಪರಿಪೂರ್ಣವಾಗಿ ನನ್ನ ಪ್ರೀತಿ ಮಾಡುತ್ತೇನೋ ನನ್ನ ಜೀವನವು ಕಟ್ಟಲ್ಪಡುತ್ತದೆ. ಅದು ಬಿದ್ದು ಹೋಗೋದಲ್ಲ, ನನ್ನ ಕುಟುಂಬವು ಬಿದ್ದು ಹೋಗೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಕುಟುಂಬವು ಪರಿಪೂರ್ಣವಾಗಿ ನನ್ನನ್ನು ನಾವು ಪ್ರೀತಿ ಮಾಡುತ್ತೇವೆ. ಇಸ್ರಾಯೇಲ್ ಜನ ರಕ್ಷಣೆ ಮುಂದೆ ದಿಕ್ಸನ್ನು ತೆಗೆದುಕೊಂಡರು ಕಬ್ಬು ಸಮುದ್ರದಲ್ಲಿ ಮೋಶೆಗೆ ವಿಧೇಯರಾಗೋದಕ್ಕೋಸ್ಕರ. ಆದ್ರೆ ಅವರು ಕಾನಾನ್ ದೇಶ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ತಮ್ಮ ಹೃದಯವನ್ನು ಅವರು ಕಠಿಣಪಡಿಸಿದರು. ಇವತ್ತು ರಕ್ಷಣೆ ಒಂದು ದಿಕ್ಸನ್ನು ತೆಗೆದುಕೊಂಡು ಆತ್ಮನ ವರಗಳನ್ನು ಹೊಂದಿಕೊಂಡು ಏನೇನೋ ಎಲ್ಲ ಇರುವುದು. ಆದ್ರೆ ನಿಮ್ಮ ಆತ್ಮೀಯ ಪ್ರಯಾಣದಲ್ಲಿ ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳುವಾಗ ಅದಕ್ಕೆ ವಿಧೇಯರಾಗ್ತಿರೋ ಇಲ್ಲ ಹೃದಯಗಳನ್ನು ಕಠಿಣಪಡಿಸ್ತಾ ಇದ್ದೀರೋ? 40 ವರ್ಷಗಳು ತಮ್ಮ ಹೃದಯಗಳನ್ನು ಕಠಿಣಪಡಿಸುವ ಇಸ್ರಾಯೇಲ್ ಜನರ ಹಾಗೆ ನಾವು ಇರಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಂತ ಅನುಭವದಲ್ಲಿ ಇದ್ದರೆ ಇವತ್ತು ದೇವರಿಗೆ ಸಮರ್ಪಿಸಿಕೊಂಡು, ದೇವರೇ ನಾನು ಎಷ್ಟೋ ಸಾರಿ ಗುಣಗೊಟ್ಟಿದ್ದೇನೆ, ನನ್ನ ಹೃದಯ ಕಠಿಣವಾಗಿ ಹೋಗಿದೆ ದೇವರು, ಇವತ್ತು ನನ್ನ ಹೃದಯವನ್ನು ಕರ್ತನೆ ಇನ್ನ ಮುಂದೆ ನಾನು ಸಮರ್ಪಿಸಿಕೊಳ್ತೇನೆ ಎಂಬುದಾಗಿ ನಾವು ಒಂದು ವೇಳೆ ಮನುಷ್ಯರ ಭಯವು ನಿಮ್ಮಲ್ಲಿ ತುಂಬಿಕೊಂಡಿದೆ, ನೀವು ಬಲವಿಲ್ಲದೆ ನೀವು ಕುಂದಿ ಹೋಗಿದ್ದೀರಾ, ದೇವರ ವಾಕ್ಯ ಹೇಳ್ತೇವೆ ಆತನ ಬಲವನ್ನು ಕೊಡುತ್ತೇನೆ ಎಂಬುದಾಗಿ. ಭಯಪಡಬೇಡ ಎಂಬುದಾಗಿ ದೇವರ ವಾಕ್ಯ ನಿಮ್ಮನ್ನು ಎಚ್ಚರಿಸುವಂತಾಗಿದೆ. ನೀವು ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರಿ, ಯಾವ ವಿಷಯದಲ್ಲಿ ಬಲಹೀನರಾಗಿ ಬಿದ್ದು ಹೋಗಿದ್ದೀರಿ, ದೇವರು ಬಲಪಡಿಸೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಇದ್ದಾನೆ. ಇಸ್ರಾಯೇಲ್ ಜನರ ಅನುಭವ ಈ ರೀತಿ ಆಗಿತ್ತು. ಬಾಬಿಲೋನಿನಲ್ಲಿ ಸೆರೆಯಾಗಿದ್ದರು, ದೇಶವು ನಾಶವಾಯಿತು, ದೇವಾಲಯವು ನಾಶವಾಯಿತು, ಪಟ್ಟಣವು ನಾಶವಾಯಿತು. ಯೆರೂಸಲೇಮ್ ಅವರು ಹೇಳಿದರು ನಮ್ಮ ಜೀವನ ಹಂಗೆ ಅಷ್ಟೇ ಎಂಬುದಾಗಿ, ಇನ್ನು ಮುಂದೆ ನಮಗೆ ಭವಿಷ್ಯ ಎಲ್ಲ ಎಂಬುದಾಗಿ ಅವರು ಹತ್ತುಕೊಂಡಿರುವಾಗ ದೇವರೇ ಜೈಕೆಲ ಮುಖಾಂತರ ಮಾತಾಡಿದನು. ಓ ಒಣಗಿ ಹೋಗಿದ ಎಲುಬುಗಳೇ ದೇವರ ಸ್ವರವನ್ನು ಕೇಳಿದ ಎಂಬುದಾಗಿ. ಇವತ್ತು ನೀವು ಐತಿ ಜೀವದ ಅಂತ ಅನುಭವದಲ್ಲಿ ಇದೆಯಾ? ಅಷ್ಟೇ ನನ್ನ ಜೀವನ, ಅಷ್ಟೇ ನನ್ನ ಕುಟುಂಬ ಜೀವನ, ಇನ್ನು ಮುಂದೆ ನನಗೆ ಮುಂದೆ ಭವಿಷ್ಯ ಎಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ದೇವರು ಹೇಳುತ್ತಾನೆ, ಒಣಗಿ ಹೋಗದ ಎಲುಬುಗಳೇ ದೇವರ ಸ್ವರವನ್ನು ಕೇಳು, ನಿನಗೆ ಜೀವ ಬರ್ತದೆ, ಹೊಸ ಜೀವನ ಬರುತ್ತದೆ, ಹೊಸ ಜೀವನ ಬರುತ್ತೆ. ಸೈನಿಕರಾಗಿ ಎದ್ದು ನಿಂತುಕೊಂಡು ಕರ್ತನಿಗೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಹೊಸ ಜೀವನವನ್ನು ಕೊಡುವಾಗ ಸಮರ್ಪಿಸಿಕೊಳ್ಳೋಣ. ದೇವರೇ ನನ್ನನ್ನೇ ಸಮರ್ಪಿಸಿಕೊಡುತ್ತೇನೆ, ನನ್ನನ್ನೇ ನಾನು ಸಮರ್ಪಿಸಿಕೊಡುತ್ತೇನೆ, ನನ್ನನ್ನೇ ಸಮರ್ಪಿಸಿಕೊಡುತ್ತೇನೆ. ಸಮರ್ಪಿಸುವೆ
ತಂದೆಯೇ, ನಿನ್ನ ಕೃಪಾಸನ ಮುಂದೆ ನಾವು ಬರುತ್ತೇವೆ. ನಮ್ಮ ಜೀವನವನ್ನು ಕಟ್ಟುವುದಕ್ಕೋಸ್ಕರ, ನಮ್ಮ ಕುಟುಂಬವನ್ನು ಕಟ್ಟುವುದಕ್ಕೋಸ್ಕರ, ಸಭೆಯನ್ನು ಕಟ್ಟುವುದಕ್ಕೋಸ್ಕರ, ಕ್ರಿಸ್ತನೆಂಬ ಬಂಡೆಯನ್ನು ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಯೇಸುವೇ, ನಿನ್ನ ಮರಣದ ಮುಖಾಂತರವಾಗಿ ನಿನ್ನನ್ನೇ ಮೂಲೆ ಕಲ್ಲಾಗಿ ಅಸ್ಥಿವಾರವಾಗಿ ನನಗೆ, ನನ್ನ ಕುಟುಂಬಕ್ಕೆ, ಸಭೆಗೆ ನೀನು ಹಾಕಿಸಿಕೊಂಡಿದ್ದಕ್ಕೋಸ್ಕರ ಸ್ತೋತ್ರಯ್ಯ. ನಿನ್ನ ಮೇಲೆ ನನ್ನ ಜೀವನವು, ನನ್ನ ಕುಟುಂಬ ಜೀವನವು, ನಮ್ಮ ಸಭೆಯು ಕಟ್ಟಲ್ಪಡುವಾಗ ದೇವರೇ, ಅದೆಷ್ಟು ಬಿಗಾಳಿ ಬಂದಿರೋದು ಬಿದ್ದು ಹೋಗುವುದಿಲ್ಲ ಎಂಬುದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಕ್ರಿಸ್ತನ ಮೇಲೆ, ಬಂಡೆ ಮೇಲೆ ಹಾಕಲ್ಪಟ್ಟ ಒಂದು ಜೀವನವು ಬೇಕಾಗಿದ್ದರೆ ದೇವರ ಸ್ವರವನ್ನು, ವಾಕ್ಯವನ್ನು ಕೇಳಬೇಕೆಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ದೇವರ ವಾಕ್ಯ ಕರ್ತನೆ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ. ನಾವು ಮಾಡಬೇಕಾದ 5 ಕಾರ್ಯಗಳು ಪೂರ್ಣ ಹೃದಯವನ್ನು ಪ್ರೀತಿ ಮಾಡುವುದಕ್ಕೋಸ್ಕರ, ನಮ್ಮ ಹೃದಯವನ್ನು ಕಡೆಯನ್ನು ಪಡಿಸದೆ ಪರಿಪೂರ್ಣವಾಗಿ ನಿನ್ನ ಹಿಂಬಾಲಿಸಲಿಕ್ಕೆ, ನಾವು ಬಲಹೀನತೆಯಲ್ಲಿ ಬಲ ಹೊಂದಿಕೊಳ್ಳಲಿಕ್ಕೆ ಭಯಪಡದೆ ಸ್ವಾಮಿ ಧೈರ್ಯವಾಗಿ ಕರ್ತನೆ ಒಣಗಿ ಹೋಗಿದ ಅನುಭವದಲ್ಲಿ ನಿನ್ನ ಸ್ವರವನ್ನು ಕೇಳುವಾಗ ನಮ್ಮ ಜೀವನವು ಕಟ್ಟಲ್ಪಡುತ್ತದೆ. ದೇವರೇ, ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ, ದೈವಿಕ ಪ್ರಸನ್ನೆಯಿಂದ ತುಂಬಿಸು ಸ್ವಾಮಿ. ಅವ್ರು ಎದ್ದು ನಿನಗೋಸ್ಕರ ಸೇವೆ ಮಾಡಲಿಕ್ಕೆ ಬಲಪಡಿಸು. ಎಲ್ಲ ಮಹಿಮೆಯು ಘನವನಿಗೆ ಸಲ್ಲಲ್ಪಡಲಿ. ನಿನ್ನ ಮಗನಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನೆನಪಿಯು ಈಗಾಗಲೇ ಇರಲಿ. ಮುಂದಿನ ವಿಷಯಗಳನ್ನು ನಾನು ವಾಟ್ಸಪ್ ನಲ್ಲಿ ತಿಳಿಸ್ತೇನೆ. ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಆಮೆನ್.